ಕೀ ರಿಪ್ಲೇಸ್ಮೆಂಟ್ ಕವರ್ ಅಂದರೇನು? ಕೀ ಕಳೆದು ಹೋದರೆ ಹೊಸ ಕೀಗೆ ಹಣ ಪಡೆಯುವುದು ಹೇಗೆ? ನಮಸ್ಕಾರ ವೀಕ್ಷಕರೇ, ಪಾಲಿಸಿ ನಿಯೋ ಇನ್ಶೂರೆನ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಇನ್ಶೂರೆನ್ಸ್ ಏಜೆಂಟ್. ಇದು ನಮ್ಮ ವಾಹನ ವಿಮೆ ಮಾಹಿತಿ ಸರಣಿಯ 8ನೇ ವಿಡಿಯೋ. ಕಳೆದ ವಿಡಿಯೋಗಳಲ್ಲಿ ನಾವು ಗಾಡಿಯ ದೊಡ್ಡ ಪಾರ್ಟ್ಸ್ ಬಗ್ಗೆ ಮಾತಾಡಿದ್ವಿ. ಇವತ್ತು ಒಂದು ಪುಟ್ಟ ವಿಷಯದ ಬಗ್ಗೆ ಮಾತಾಡೋಣ. ಅದೇ ನಿಮ್ಮ ವಾಹನದ ಕೀ ಅಥವಾ ಚಾವಿ. ನೋಡಿ, ಕಾಲ ಬದಲಾಗಿದೆ. ಹಳೆ ಕಾಲದ ಹಾಗೆ ಕೇವಲ 10-20 ರೂಪಾಯಿಗೆ ಡೂಪ್ಲಿಕೇಟ್ ಕೀ ಮಾಡುವ ಕಾಲ ಇದಲ್ಲ. ಇವತ್ತಿನ ಬಹುತೇಕ ಕಾರು ಮತ್ತು ಬೈಕ್ಗಳು ಅಡ್ವಾನ್ಸ್ ಸೆನ್ಸಾರ್ ಕೀಗಳು, ರಿಮೋಟ್ ಕೀಗಳು ಅಥವಾ ಸ್ಮಾರ್ಟ್ ಕೀಗಳನ್ನು ಹೊಂದಿರುತ್ತವೆ. ಒಂದು ವೇಳೆ ನಿಮ್ಮ ವಾಹನದ ಕೀ ಕಳೆದು ಹೋದರೆ ಅಥವಾ ಕಳ್ಳತನವಾದರೆ ಹೊಸ ಕೀ ಮಾಡಿಸಲು ಎಷ್ಟು ಖರ್ಚಾಗುತ್ತೆ ಅಂತ ನಿಮಗೆ ಗೊತ್ತಾ? ಬರೀ ಒಂದು ಕೀ ಮತ್ತು ಅದರ ಪ್ರೋಗ್ರಾಮಿಂಗ್ಗೆ 5,000ದಿಂದ ಹಿಡಿದು 25,000 ರೂಪಾಯಿವರೆಗೂ ಖರ್ಚಾಗುವ ಸಾಧ್ಯತೆ ಇರುತ್ತದೆ. ಒಂದು ಸಣ್ಣ ಕೀಗಾಗಿ ಇಷ್ಟೊಂದು ದೊಡ್ಡ ಮೊತ್ತವನ್ನು ನಿಮ್ಮ ಜೇಬಿನಿಂದ ಹಾಕಬೇಕಾದ್ರೆ ನಿಜಕ್ಕೂ ಬೇಸರವಾಗುತ್ತೆ ಅಲ್ವಾ? ಇದಕ್ಕಾಗಿ ಇರುವುದು ಕೀ ರಿಪ್ಲೇಸ್ಮೆಂಟ್ ಕವರ್. ಇವತ್ತಿನ ವಿಡಿಯೋದಲ್ಲಿ ಇದರ ಲಾಭಗಳೇನು ಅಂತ ನಾನು ನಿಮಗೆ ತಿಳಿಸಿಕೊಡ್ತೀನಿ. ಮೊದಲನೇದಾಗಿ, ಈ ಆಡ್ ಆನ್ ಕವರ್ ನಿಮ್ಮ ಪಾಲಿಸಿಯಲ್ಲಿದ್ದರೆ ನಿಮ್ಮ ವಾಹನದ ಕೀ ಕಳೆದು ಹೋದಾಗ ಅಥವಾ ಕಳ್ಳತನವಾದಾಗ ಹೊಸ ಕೀ ತಯಾರಿಸಲು ತಗಲುವ ಸಂಪೂರ್ಣ ವೆಚ್ಚವನ್ನು ಇನ್ಶೂರೆನ್ಸ್ ಕಂಪನಿಯೇ ಭರಿಸುತ್ತೆ. ಬರೀ ಕೀ ಮಾತ್ರವಲ್ಲ, ಆ ಕೀಯನ್ನು ಪ್ರೋಗ್ರಾಮಿಂಗ್ ಮಾಡುವ ಲೇಬಲ್ ಚಾರ್ಜ್ ಅನ್ನು ಕೂಡ ಇದರಲ್ಲಿ ಪಡೆಯಬಹುದು. ಇನ್ನು ಎರಡನೇ ದೊಡ್ಡ ಲಾಭ ಅಂದರೆ, ಯಾರಾದರೂ ನಿಮ್ಮ ಕೀ ಕದ್ದು ನಿಮ್ಮ ವಾಹನವನ್ನು ಕಳ್ಳತನ ಮಾಡಲು ಪ್ರಯತ್ನಿಸಿದ್ದಾರೆ ಎಂಬ ಅನುಮಾನ ಬಂದರೆ ಅಂತಹ ಸಮಯದಲ್ಲಿ ನಿಮ್ಮ ವಾಹನದ ಪೂರ್ತಿ ಲಾಕ್ ಸೆಟ್ ಅನ್ನೇ ಬದಲಾಯಿಸಬೇಕಾಗುತ್ತದೆ. ಇಂತಹ ಸನ್ನಿವೇಶದಲ್ಲಿ ಲಾಕ್ ಸೆಟ್ ಬದಲಾಯಿಸಲು ಬೇಕಾಗುವ ದೊಡ್ಡ ಮೊತ್ತವನ್ನು ಸಹ ಈ ಕೀ ರಿಪ್ಲೇಸ್ಮೆಂಟ್ ಕವರ್ ಅಡಿಯಲ್ಲಿ ಕ್ಲೈಮ್ ಮಾಡಬಹುದು. ಇಲ್ಲಿ ನೀವು ಗಮನಿಸಬೇಕಾದ ಒಂದು ಮುಖ್ಯ ವಿಷಯ ಇದೆ. ನಿಮ್ಮ ಕೀ ಕಳ್ಳತನವಾಗಿದ್ದರೆ ಅಥವಾ ಕಳೆದು ಹೋಗಿದ್ದರೆ ಕ್ಲೈಮ್ ಮಾಡುವ ಮೊದಲು ನೀವು ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ದೂರು ಅಂದರೆ FIR ದಾಖಲಿಸುವುದು ಕಡ್ಡಾಯವಾಗಿರುತ್ತದೆ. ಈ FIR ಕಾಪಿಯನ್ನು ಇನ್ಶೂರೆನ್ಸ್ ಕಂಪನಿಗೆ ನೀಡಿದರೆ ನಿಮ್ಮ ಕ್ಲೈಮ್ ತುಂಬ ಸುಲಭವಾಗಿ ಸೆಟ್ಲ್ ಆಗುತ್ತದೆ. ಒಮ್ಮೆ ಯೋಚನೆ ಮಾಡಿ, ವರ್ಷಕ್ಕೆ ಕೇವಲ 100 ಅಥವಾ 200 ರೂಪಾಯಿ ಎಕ್ಸ್ಟ್ರಾ ಪ್ರೀಮಿಯಂ ಕಟ್ಟಿ ಈ ಕವರ್ ಸೇರಿಸಿಕೊಂಡರೆ ಮುಂದೆ ಸಾವಿರಾರು ರೂಪಾಯಿ ಖರ್ಚು ಬಂದಾಗ ನೀವು ಎಷ್ಟು ನಿಶ್ಚಿತತೆಯಿಂದ ಇರಬಹುದು ಅಲ್ವಾ? ನಾವು ಬ್ರೋಕರ್ ಅಲ್ಲ, ಪಾಲಿಸಿ ನಿಯೋ ಇನ್ಶೂರೆನ್ಸ್ನ ನಿಮ್ಮ ನಂಬಿಕಾರ್ಹ ಏಜೆಂಟ್. ನನ್ನ ಉದ್ದೇಶ ಕೇವಲ ಪಾಲಿಸಿ ಮಾಡಿಕೊಡುವುದಲ್ಲ, ಬದಲಾಗಿ ಇಂತಹ ಸಣ್ಣ ತೊಂದರೆಗಳು ಬಂದಾಗಲೂ ನಿಮಗೆ ಆರ್ಥಿಕ ಹೊರೆಯಾಗದಂತೆ ನೋಡಿಕೊಳ್ಳುವುದು. ಕೀ ರಿಪ್ಲೇಸ್ಮೆಂಟ್ ಅಂತಹ ಉಪಯುಕ್ತ ಕವರ್ಗಳು ನಿಮ್ಮ ಪಾಲಿಸಿಯಲ್ಲಿ ಇರಲೇಬೇಕು ಅನ್ನೋದು ನನ್ನ ಸಲಹೆ. ನಿಮ್ಮ ವಾಹನದ ಇನ್ಶೂರೆನ್ಸ್ ರಿನ್ಯೂವಲ್ ಮಾಡುವಾಗ ಈ ಕೀ ರಿಪ್ಲೇಸ್ಮೆಂಟ್ ಕವರನ್ನು ನಿಮ್ಮ ಪಾಲಿಸಿಗೆ ಸೇರಿಸಿಕೊಳ್ಳಬೇಕಿದ್ದರೆ ತಕ್ಷಣ ನಮ್ಮ ಪಾಲಿಸಿ ನಿಯೋ ಇನ್ಶೂರೆನ್ಸ್ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ನಿಮ್ಮ ವಾಹನದ ಹಳೆಯ ಪಾಲಿಸಿ ಕಳುಹಿಸಿದರೆ ನಾನು ಅದನ್ನು ಚೆಕ್ ಮಾಡಿ ಸರಿಯಾದ ಮಾಹಿತಿ ನೀಡ್ತೇನೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಆಕ್ಸಿಡೆಂಟ್ ಆದಾಗ ರಸ್ತೆಯಲ್ಲಿ ನಿಮ್ಮ ಗಾಡಿ ನಿಂತು ಹೋದರೆ ಸಹಾಯಕ್ಕೆ ಬರುವ ರೋಡ್ ಸೈಡ್ ಅಸಿಸ್ಟೆನ್ಸ್ ಅಥವಾ RSA ಕವರ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅಲ್ಲಿಯವರೆಗೂ ಸೇಫಾಗಿ ಡ್ರೈವ್ ಮಾಡಿ. ಧನ್ಯವಾದಗಳು.